ಓಂ 16ನೇ ಅಧ್ಯಾಯ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೈಕಪದದಂ ದೇವಂ ವಂದೇ ಸಿದ್ಧಾರೂಢಮಹಂ ಭಜೆ. ಶ್ರೀ ಗಣೇಶಾನ್ವ ಶ್ರೀ ಗುರುಭ್ಯೋ ನಮಃ. ಹೇ ಸದ್ಗುರುರಾಯನೇ, ನಿನಗೆ ಜಯ ಜಯಕಾರವಿರಲಿ. ನಿನ್ನ ದಿವ್ಯ ರೂಪವನ್ನು ನನ್ನ ಅಂತರದೊಳಗೆ ನೋಡುವಂತೆ ನನ್ನ ಮೇಲೆ ಅನುಗ್ರಹ ಮಾಡು. ದಯಾಳುವೆ, ನಿನ್ನ ಚರಣಗಳಿಗೆ ನಮಿಸುವೆನು. ನೀನು ಕೃಪೆ ಮಾಡಿದಿ ಎಂದರೆ ಈ ಜಗತ್ರಯದಲ್ಲಿ ಏನೂ ಆಗಲಿಕ್ಕಿಲ್ಲ. ಇಂಥ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂಥ ಅವಿದ್ಯೆಯು ಕ್ಷಣಾರ್ಧದಲ್ಲಿ ಪರಿಹಾರವಾಗುವುದು. ನಿನ್ನ ನಾಮದ ಮಹಿಮಾ ಇಷ್ಟೇ ಎಂದು ಅದಕ್ಕೆ ಉಪಮೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾವಾತನು ನಿನ್ನ ನಾಮವನ್ನು ಅಖಂಡ ಜಪಿಸುವನು ಅವನನ್ನು ಬ್ರಹ್ಮನೇ ಪೂಜಿಸುವನು. ಎಲ್ಲ ಪ್ರಕಾರದ ಈಶ್ವರಿ ವಿಭೂತಿಗಳು ಆತನ ಮುಂದೆ ಕೈ ಜೋಡಿಸಿಕೊಂಡು ನಿಂತಿರುತ್ತವೆ ಮತ್ತು ಐಶ್ವರ್ಯ ಭೋಗಗಳನ್ನು ಮುಂದಿಡುತ್ತವೆ. ಆದರೆ ಆತನು ಅವನ್ನು ಸ್ವೀಕರಿಸಲಲ್ಲನು, ಯಾಕೆಂದರೆ ಅವನ ಕಾರ್ಯವು ಮುಂದೆ ಇರುತ್ತದೆ. ಆತನು ಈಶ್ವರನಿಗಿಂತ ಮೇಲಿನ ಸ್ಥಾನವನ್ನು ನೋಡುತ್ತಾನೆ ಮತ್ತು ಅದನ್ನು ನಾಮಬಲದಿಂದ ಗುರುಕೃಪೆಯ ಮೂಲಕ ಶೀಘ್ರವಾಗಿ ಹೊಂದುವನು. ಈಶ್ವರನಿಗೆ ಅಧಿಷ್ಠಾನವಾಗಿರುವ ನಿರ್ಗುಣ ನಿರ್ವಿಕಾರವಾದ ಬ್ರಹ್ಮತತ್ವವನ್ನು ಗುರುಕೃಪೆಯಿಂದ ಆತನು ಪ್ರಾಪ್ತ ಮಾಡಿಕೊಂಡು ದ್ವೈತ ನಿರಸನವಾಗಿ ಸುಖವನ್ನು ಹೊಂದುತ್ತಾನೆ. ಅಂಥ ಸತ್ಪುರುಷನಿಗೆ ಜಗತ್ತು ಸದ್ಗುರು ರೂಪವೇ ಕಾಣಿಸುವುದು. ಶುಭ ಅಶುಭ ಪುಣ್ಯ ಪಾಪ ಎಲ್ಲ ಸಮಾನವಾಗಿ ಕಾಣಿಸುವವು. ಆತನು ಹೃದಯದಲ್ಲಿ ಸದಾಕಾಲ ಸುಸ್ವರೂಪವನ್ನು ನೋಡುವಂಥವನಾಗಿ ಆತನಲ್ಲಿ ನಾನು ನೀನು ಎಂಬ ಭೇದಮತಿ ಉಳಿಯಲಾರದು. ಆತನಿಗೆ ಉಚ್ಚ ನೀಚವೆಂಬವು ಸಮಾನವಾಗಿರುವವು. ಮಾನಾಪಮಾನಗಳೆಂಬವೂ ಕಾಣಿಸುವುದಿಲ್ಲ ಮತ್ತು ವಿಧಿ ನಿಷೇಧ ಜಾಲದಿಂದ ಆತನ ಸ್ಥಾನವು ದೂರವೇ ಇರುತ್ತದೆ. ಆತನು ಸೃಷ್ಟಿಯನ್ನೆಲ್ಲ ಆತ್ಮರೂಪವಾಗಿ ನೋಡುತ್ತಾನೆ. ದೇಹ ದುಃಖದಿಂದ ಸಂಕಟ ಪಡಲಾರನು, ಆದರೆ ಪರ ದುಃಖವನ್ನು ನೋಡಿದ ಮಾತ್ರದಿಂದ ಆತನ ಹೃದಯವು ದ್ರವಿಸುವುದು. ನಾಮದಲ್ಲಿ ರತನಾಗಿರುವ ಇಂಥ ಮಹಾತ್ಮನು ಸದ್ಗುರುನಾಥನನ್ನು ದೃಢವಾಗಿ ಹಿಡಿದುಕೊಂಡಿರುತ್ತಾನೆ. ಈತನ ಮಹಿಮೆಯು ಅತ್ಯದ್ಭುತವಾಗಿದ್ದು ಸಹಸ್ರಮುಖನಾದ ಮಹಾಶೇಷನಿಂದ ಸಹ ವರ್ಣಿಸಲಾಗದು. ಆತನ ಸ್ವರೂಪದಿಂದ ಸದ್ಗುರುನಾಥನೇ ಆಗಿದ್ದರೂ ಸರ್ವತಾ ಶಿಷ್ಯಭಾವದಿಂದ ವರ್ತಿಸುತ್ತಿದ್ದು ನಿರಭಿಮಾನದಿಂದ ಸೇವಾ ಮಾಡುತ್ತಾ ಅಂತರದಲ್ಲಿ ಸದಾ ಶಾಂತಿಯುಕ್ತನಾಗಿರುತ್ತಾನೆ. ಈ ಮುಂದಿನ ಶ್ರೀ ಸಿದ್ಧಾರೂಢರ ಚರಿತ್ರೆ ಕಥೆಯನ್ನು ಕೇಳುವಂಥವರಾಗಿರಿ. ಇದರ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಪೂರ್ಣ ಜ್ಞಾನವು ಪ್ರಾಪ್ತವಾಗುವುದು. ಶ್ರೀ ಸಿದ್ಧಾಶ್ರಮದಲ್ಲಿ ಸ್ತ್ರೀ ಪುರುಷ ಭಕ್ತಜನರು ನಿತ್ಯದಲ್ಲಿಯೂ ಭೋಜನ ಪದಾರ್ಥಗಳನ್ನು ತೆಗೆದುಕೊಂಡು ಬರುತ್ತಿರುವರು. ಅವನ್ನು ಮೊದಲು ಸಿದ್ಧಾರೂಢರಿಗೆ ಸಮರ್ಪಿಸಿ ಅನಂತರ ಎಲ್ಲರೂ ಕೂಡಿ ಶೇಷ ಪ್ರಸಾದವನ್ನು ಭುಂಜಿಸುವರು. ಒಂದಾನೊಂದು ದಿವಸ ಅನೇಕ ಭಕ್ತರು ಭೋಜನವಾದ ಬಳಿಕ ಸದ್ಗುರುಗಳ ಸನ್ನಿಧಿಯಲ್ಲಿ ಭಜನೆ ಮಾಡುತ್ತಿದ್ದು ಸದ್ಗುರುಗಳು ವಿಶ್ರಾಂತಿ ಸ್ಥಾನಕ್ಕೆ ತೆರಳಿದ ಮೇಲೆ ಆ ಜನರು ಕೆರೆಯ ದಂಡೆಗಿರುವ ವೃಕ್ಷಗಳ ಛಾಯೆಗೆ ಹೋದರು. ಅಲ್ಲಿ ಗಿಡಗಳ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯದಲ್ಲಿ ಕೆಲವು ಚಿಕ್ಕ ಹುಡುಗರು ಆಡುತ್ತಾ ಕೆರೆಯ ಹತ್ತಿರ ಬಂದು ಅತ್ತಿತ್ತ ನೋಡುತ್ತಿರುವಾಗ ಒಂದು ಸರ್ಪವನ್ನು ಕಂಡರು. ಅದು ಸುಮಾರು 4 ಮೊಳ ಉದ್ದವಿದ್ದು ಬಿಸಿಲಿನೊಳಗೆ ಬಿದ್ದಿತ್ತು. ಆಗ್ಗೆ ಅವರ ಪೈಕಿ ಒಬ್ಬ ಹುಡುಗನು ಆ ಸರ್ಪದ ಸಮೀಪ ಹೋಗಿ ಕುತೂಹಲದಿಂದ ಅದರ ಕಡೆಗೆ ಒಂದು ಕಲ್ಲು ಒಗೆದನು. ಆ ಕಲ್ಲು ಸರ್ಪಕ್ಕೆ ತಾಗಿ ಅದು ಮಹಾಕ್ರೋಧದಿಂದ ಹೆಡೆಯನ್ನು ಎತ್ತಿ ಹುಡುಗನನ್ನು ನೋಡಿ ತತ್ಕಾಲವೇ ಅವನ ಕಾಲಿಗೆ ಸುತ್ತಿಕೊಂಡು ಬಿಗಿದು ಕಟ್ಟುವಂಥದ್ದಾಯಿತು. ಆಮೇಲೆ ಆ ಸರ್ಪವು ಬಹು ಸಿಟ್ಟಿನಿಂದ ಅವನಿಗೆ ಕಡಿಯಲಾರಂಭಿಸಿತು. ಹುಡುಗನಾದರೂ ಅದನ್ನು ಬಿಡಿಸಿಕೊಂಡು ಹೋಗಬೇಕೆಂದು ನೋಡಿದರೆ ಆತನ ಶಕ್ತಿ ನಡೆಯದಂತಾಯಿತು. ಸರ್ಪವು ಅವನ ಸರ್ವಾಂಗದಲ್ಲಿ ಕಡಿಯುತ್ತಿತ್ತು. ಇದರಿಂದ ಅವನು ವಿಕಳನಾಗಿ ದೀರ್ಘ ಸ್ವರದಿಂದ ರೋದನ ಮಾಡಲಾರಂಭಿಸಿದನು. ಇದನ್ನೆಲ್ಲ ಕಂಡು ಇತರ ಹುಡುಗರು ಏನು ಮಾಡಬೇಕೆಂಬುದು ತೋಚದೆ ಅವನ ತಾಯಿ ತಂದೆಗಳನ್ನು ಕರೆಯುವಂಥವರಾದರು. ಆ ತಾಯಿ ತಂದೆಗಳು ಬಂದು ಕಾಲಿಗೆ ಸರ್ಪ ಸುತ್ತಿದ ತಮ್ಮ ಮಗುವನ್ನು ನೋಡಿ ಬಹಳ ಆಕ್ರಾಂತ ಮಾಡಿದರು. ಹುಡುಗನ ತಾಯಿಯು ಆತನಿಗೆ, ಬಾರಪ್ಪ ಮಗುವೆ, ನಿನ್ನನ್ನು ನೋಡಿ ನನ್ನ ಜೀವ ಕಸಿವಿಸಿಯಾಗುತ್ತದೆ. ಆ ಹಾವನ್ನು ಅಲ್ಲೇ ಬಿಟ್ಟು ಬೇಗನೆ ಬಾ. ನನ್ನ ಕಾಲುಗಳು ತರತರನೆ ನಡುಗುತ್ತಿವೆ ಮತ್ತು ನನಗೆ ಬಹಳ ಭಯವಾಗುತ್ತಿದೆ ಅಂದಳು. ಆಕೆ ಗಂಡನಾದರೂ ಭಯದಿಂದ ಹಿಂದೆ ನಿಂತು ಬಿಟ್ಟನು. ದೀರ್ಘ ಸ್ವರದಿಂದ ತಾಯಿ ಅಳುತ್ತಿದ್ದಳು.
ತಂದೆಯು ಸಮೀಪ ಹೋಗಲು ಹೆದರುತ್ತಿದ್ದನು. ಇತರ ನೆರೆದ ಜನರಾದರೂ ಬಹಳ ಗಾಬರಿಯಾಗಿ ಅತ್ತಿತ್ತ ಗಡಬಡಿಸುತ್ತಿದ್ದರು. ಆ ಹುಡುಗನಾದರೂ ಅತ್ತಿತ್ತ ಓಡುತ್ತಾ ಅಲ್ಲಲ್ಲಿ ಬೀಳುತ್ತಾ ಮತ್ತು ಎದ್ದು ನಿಂತು ಎಷ್ಟು ಪೇಚಾಟಪಟ್ಟರೂ ಆ ಹಾವು ಅವನನ್ನು ಬಿಡಲೊಲ್ಲದು. ಅಳುತ್ತಿದ್ದ ತಾಯಿಯನ್ನು ನೋಡಿ ತಂದೆಯು, ನೀನು ವ್ಯರ್ಥ ಯಾಕೆ ಅಳುತ್ತಿ? ಅವನು ತಿಳಿದು ಸರ್ಪದ ಹತ್ತಿರ ಹೋಗಿದ್ದನು. ಏನು ಯತ್ನ ಮಾಡಿದರೂ ಅವನು ಸಾಯುವನು, ಅಳಬೇಡ ಅಂದನು. ಇತರ ಜನರು ಶಂಖಧ್ವನಿ ಮಾಡುತ್ತಿದ್ದರು, ಆದರೆ ಯಾರೊಬ್ಬರಿಗೂ ಸರ್ಪದ ಸಮೀಪ ಹೋಗಲಿಕ್ಕೆ ಧೈರ್ಯವಾಗಲಿಲ್ಲ. ಆಗ ಒಬ್ಬರು ಶ್ರೀ ಸಿದ್ಧಾರೂಢರ ಕಡೆಗೆ ಹೋಗಿ ಈ ವರ್ತಮಾನವನ್ನು ತಿಳಿಸಿದರು. ಆ ದಯಾಗನರಾದ ಸಿದ್ಧರು ಇದನ್ನು ಕೇಳಿದ ಕ್ಷಣವೇ ಗಡಬಡಿಸಿ ಓಡಿ ಬಂದು ನೋಡಿದರು. ಜನರೆಲ್ಲ ಬಹಳ ಆಕ್ರಾಂತ ಮಾಡುತ್ತಾ ಸುಮ್ಮನೆ ನೋಡುತ್ತಿದ್ದರು. ಯಾರೋ ಒಬ್ಬರು ಒಂದು ಉದ್ದವಾದ ಕಟ್ಟಿಗೆಯನ್ನು ತಂದು ಅದರಿಂದ ಆ ಹಾವನ್ನು ಬಿಡಿಸಲಿಕ್ಕೆ ನೋಡುತ್ತಿದ್ದರು. ಆದರೆ ಅದು ಬಿಡಲೊಲ್ಲದು. ಸಮೀಪ ಹೋಗಲಿಕ್ಕೆ ಯಾರೊಬ್ಬರಿಗೂ ಧೈರ್ಯ ಸಾಲುತ್ತಿದ್ದಿಲ್ಲ. ಆಗ ಸಿದ್ಧರು ಜನರನ್ನು ಅತ್ತಿತ್ತ ಸರಿಸಿ ನೆಟ್ಟಗೆ ಆ ಬಾಲಕನ ಹತ್ತಿರ ಹೋಗಿ ಆ ಹಾವಿನ ಹೆಡೆ ಹಿಡಿದು ಮತ್ತೊಂದು ಹಸ್ತದಿಂದ ಹುಡುಗನನ್ನು ಹಿಡಿಯುವಂಥವರಾದರು. ಆಮೇಲೆ ಸದ್ಗುರುಗಳು ಆ ಹಾವನ್ನು ಸರಕ್ಕನೆ ಜಗ್ಗಿ ಹುಡುಗನನ್ನು ಬಿಡುಗಡೆಪಡಿಸಿದರು ಮತ್ತು ಹಾವನ್ನು ದೂರ ಚೆಲ್ಲಿದರು. ಅದು ಅಲ್ಲಿ ನಿಶ್ಚೇಷ್ಟಿತವಾಗಿ ಬಿತ್ತು. ಹೇ ಶ್ರೋತ್ರ ಜನರುಗಳಿರ, ನೋಡಿರಿ, ಲೋಕದಲ್ಲಿ ಇದೇ ರೀತಿ ಇರುತ್ತದೆ. ತಂದೆ ತಾಯಿಗಳಿಗೆ ಮಗನ ಮೇಲೆ ಬಹಳ ಪ್ರೇಮವಿರುತ್ತದೆ, ಆದರೆ ಸಂಕಟದಲ್ಲಿ ರಕ್ಷಿಸುವುದಕ್ಕೆ ಅವರ್ಯಾರೂ ಬರುವುದಿಲ್ಲ. ಸದ್ಗುರುನಾಥನೊಬ್ಬನೇ ನಿಜವಾಗಿ ಮಿತ್ರನಾಗಿರುತ್ತಾನೆ. ತಮ್ಮ ಕಾರ್ಯವಾಗುವ ತನಕ ಜನರು ನನ್ನವನು ಎನ್ನುವರು, ಆದರೆ ಸಂಕಟ ಪ್ರಾಪ್ತವಾದಾಗ ಸದ್ಗುರುನಾಥನ ಹೊರತು ಮತ್ಯಾರೂ ಬರುವುದಿಲ್ಲ. ವಿಪತ್ತಿನೊಳಗೆ ರಕ್ಷಿಸುವಂಥ ಸದ್ಗುರು ಒಬ್ಬನೇ ಸ್ನೇಹಿತನಾಗಿರುತ್ತಾನೆ. ಆತನನ್ನು ಆಶ್ರಯಿಸಿದರೆ ನಾವು ಎಂದೂ ದುಃಖವನ್ನು ಕಾಣೆವು. ಜೀವನನ್ನು ದುಃಖದೊಳಗಿಂದ ಪಾರು ಮಾಡುವುದಕ್ಕಾಗಿಯೇ ಆತನ ಅವತಾರವಾಗಿರುತ್ತದೆ. ಆದ್ದರಿಂದ ಎಲ್ಲಿಯ ತನಕ ಮರಣ ಸಮೀಪ ಬಂದಿಲ್ಲವೋ ಅಷ್ಟರಲ್ಲೇ ಆತನ ಚರಣಗಳನ್ನು ಹಿಡಿಯಿರಿ. ಆತನು ದಯಾಳು ಇದ್ದಾನೆ, ದೋಷಗುಣಗಳನ್ನು ನೋಡುವವನಲ್ಲ. ಶರಣು ಬಂದ ಮಾತ್ರದಿಂದ ಆತನು ತಾರಿಸುತ್ತಾನೆ. ಇತ್ತ ಸದ್ಗುರುಗಳು ಹುಡುಗನನ್ನು ನೋಡುತ್ತಾರೆ. ಅವನ ಸರ್ವಾಂಗದಲ್ಲಿ ಸರ್ಪದಂಶಗಳು ಕಾಣಿಸುತ್ತಿದ್ದವು. ಆಮೇಲೆ ಸದ್ಗುರುಗಳು ಹುಡುಗನ ಮೈ ಮೇಲೆಲ್ಲ ತಮ್ಮ ಅಮೃತ ಹಸ್ತವನ್ನು ಆಡಿಸಿದ ಮಾತ್ರದಿಂದ ಅವನು ಸ್ವಸ್ಥನಾದನು. ಆಗ ಆ ಮಹಾತ್ಮರು ಹುಡುಗನ ಕೈ ಹಿಡಿದು ಮಠದೊಳಗೆ ಕರೆದುಕೊಂಡು ಹೋಗಿ ಆತನ ಶರೀರಕ್ಕೆ ಪ್ರಸಾದ ವಿಭೂತಿ ಹಚ್ಚಿ, ಎಲೆ ಬಾಳ, ನಿನಗೆ ಇನ್ನು ಮೇಲೆ ಈ ಸರ್ಪದಂಶದ ಭೀತಿ ಹೋಯಿತು, ಸ್ವಸ್ಥದಿಂದಿರು ಎಂದು ಕೃಪಾವಚನವನ್ನು ದಯಪಾಲಿಸಿದರು. ಇಂಥ ದಯಾಳುವಾದ ಆ ಸದ್ಗುರುರಾಯನು ದೀನ ಅನಾಥರಾಗಿರುವಂಥವರನ್ನು ರಕ್ಷಣೆ ಮಾಡುತ್ತಾನೆ. ಅಭಯದಾತನೆಂಬ ತನ್ನ ಬಿರುದನ್ನು ಆತನು ಸದಾ ಜತನ ಮಾಡುತ್ತಿರುವನು. ಹೇ ಶ್ರೋತ್ರ ಜನರುಗಳಿರ, ಈಗ ಕಥೆಯ ಲಕ್ಷಾರ್ಥವನ್ನು ಕೇಳುವಂಥವರಾಗಿರಿ. ಜೀವನು ಅಜ್ಞಾನವೆಂಬ ಬಾಲ್ಯಾವಸ್ಥೆಯಲ್ಲಿ ತನ್ನ ಹಿತಾಹಿತಗಳನ್ನು ನೋಡದೆ ವಿಷಯದೊಳಗೆ ಕೈ ಹಾಕುತ್ತಾನೆ. ವಿಷಯ ಪ್ರದೇಶದಲ್ಲಿ ಆಡುತ್ತಾ ಮನವೆಂಬ ಕಲ್ಲಿನಿಂದ ಮೋಹ ಎಂಬ ಸರ್ಪಕ್ಕೆ ಹೊಡೆದ ಕ್ಷಣವೇ ಅದು ಸಿಟ್ಟಿಗೆದ್ದು ಆ ಅಜ್ಞಾನ ಜೀವನನ್ನು ಸುತ್ತಿ ಅವನ ಸರ್ವಾಂಗವನ್ನು ಕಡಿಯಲಾರಂಭಿಸಿತು. ವ್ಯಾಮೋಹದಿಂದ ಸುತ್ತಲ್ಪಟ್ಟ ಜೀವನು ಬಹಳ ಚಡಪಡಿಸುತ್ತಿದ್ದು ತನ್ನನ್ನು ಬಿಡಿಸುವಂಥವರನ್ನು ಕಾಣದೆ ಹೋದನು. ಅವನ ಉಪಾಯಗಳೇನು ನಡೆಯದಂತೆ ಆದವು. ಆಗ ಆತನನ್ನು ರಕ್ಷಿಸಲಿಕ್ಕೆ ಸದ್ಗುರು ಓಡಿ ಬಂದು ಆ ಜೀವನನ್ನು ಮೋಹದಿಂದ ಬಿಡುಗಡೆಪಡಿಸುವಂಥವನಾದನು. ಜೀವನ ಮೈಮೇಲಿನ ಗಾಯಗಳೇ ಪಾಪ ಸಂಸ್ಕಾರಗಳು ಇರುತ್ತವೆ. ಅವುಗಳ ಮೇಲೆ ಸದ್ಗುರು ಬೋಧ ಎಂಬ ಅಮೃತ ಹಸ್ತ ಎಳೆದ ಕೂಡಲೇ ಅವು ನಿರ್ವಿಷಯಗಳಾಗಿ ಹೋದವು. ಆಮೇಲೆ ಮನವೆಂಬಂಥ ವಿಭೂತಿ ಹಚ್ಚಿದ ಕೂಡಲೇ ಸಂಸ್ಕಾರದ ಬೀಜಗಳು ನಾಶವಾದವು. ಅಂಥ ಆ ಸದ್ಗುರಿನ ಕೃಪಾ ವಿಶೇಷವು ದೀನ ಜನರಿಗೋಸ್ಕರವಾಗಿಯೇ ಕಾದಿಟ್ಟಿರುವುದು. ಯಾರು ಸಂಸಾರಕ್ಕೆ ಬೇಸತ್ತು ಹೋಗಿರುತ್ತಾರೋ ಅಂಥವರನ್ನು ಸತ್ಯವಾಗಿ ಆ ಸಿದ್ಧ ಸದ್ಗುರು ತಾರಣ ಮಾಡುತ್ತಾನೆ. ಹೇ ಗುರುವರ್ಯ, ನಿನಗೋಸ್ಕರ ನಮನ ಮಾಡುತ್ತೇನೆ. ನನ್ನ ಮೇಲಿನ ಈ ಮಾಯೆಯನ್ನು ನೀನು ಕಳೆದು ಬಿಡು. ನನ್ನನ್ನು ತಾರಿಸಲಿಕ್ಕೆ ನೀನು ಸಿದ್ಧನಾಗು. ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕವನ್ನಿಡುವೆನು. ನನ್ನ ಮತಿಯು ಶುದ್ಧವಿಲ್ಲ, ನಾನು ಸಂಸಾರದಲ್ಲಿ ಬದ್ಧನಾಗಿದ್ದೇನೆ. ದೀನನ ಶಬ್ದವು ನಿನ್ನ ಕಿವಿಯಲ್ಲಿ ಹೇಗೆ ಬಿದ್ದೀತು? ಆದರೆ ನೀನು ಕೃಪಾನಿಧಿ ಇರುವಿ ಎಂದು ನನ್ನ ಬುದ್ಧಿಯು ಹೇಳುತ್ತದೆ. ಕಾಲಾಂತರದಲ್ಲಿಯಾದರೂ ನೀನು ಕೃಪೆ ಮಾಡುವಿ ಎಂಬ ನಿಶ್ಚಯದಿಂದ ನಾನು ಧೈರ್ಯ ಬಿಡುವುದಿಲ್ಲ. ನೀನು ಎಂದು ಕೃಪೆ ಮಾಡುವೆಯೋ ಆ ಕ್ಷಣದಲ್ಲಿ ನನ್ನ ಭವಬಂಧವು ಹಾರಿ ಹೋಗುವುದು. ಆ ಸುದಿನವು ಎಂದು ಬಂದೀತು ಎಂದು ನಾನು ದಾರಿ ನೋಡುತ್ತಿದ್ದೇನೆ. ಹೇ ಶ್ರೋತ್ರ ಜನರುಗಳಿರ, ಮುಂದಿನ ಅಧ್ಯಾಯದಲ್ಲಿ ಅತಿ ರಸಯುಕ್ತವಾದ ಕಥನವನ್ನೇ ಕೇಳುವಂಥವರಾಗಿರಿ. ಅದರ ಶ್ರವಣ ಮಾತ್ರದಿಂದ ಅಜ್ಞಾನ ರೂಪ ತಮವು ನಿರಸನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹು ಮಧುರವಾದ ಈ
16ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಗುರು ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ.